ಈ ವಿಡಿಯೋ ಸ್ಕಿಪ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದ್ರ ಉತ್ತರ ಕೊಡಿ. ನೀವು ನಿಮ್ ಜೀವನದಲ್ಲಿ ಯಾವಾಗಾದ್ರೂ ಇನ್ನೂ ಬೇಕು ಅಂತಂದು ಯೋಚನೆ ಮಾಡಿದೀರಾ? ನಾನ್ ಮಾತಾಡಕತ್ತಿರೋದು ಸಾಧನೆ ಅಲ್ಲ ರೀ, ಅದ್ರ ಹೆಸರು ಲೋಭ, ಅಂದ್ರೆ ಗ್ರೀಡಿನೆಸ್. ಈಗ ಬನ್ನಿ ನಾನೊಂದು ಸ್ಟೋರಿ ಹೇಳ್ತೀನಿ, ಕೇಳಿ. ಒಬ್ಬ ಮನುಷ್ಯ ಇದ್ದ, ಅವನ್ ಕಡೆ ಬಹಳ ಹಣ ಇತ್ತು, ಆದ್ರೂ ಗೊತ್ತಿಲ್ಲ ಅವ್ನ್ ತೃಪ್ತಿ ಇರ್ಲಿಲ್ಲ. ಒಂದಿನ ಅವ್ನ್ಗ ದೇವ್ರು ಹೇಳ್ತಾನೆ, ನೀನ್ ಎಲ್ಲಿವರೆಗೂ ಓಡ್ತೀಯಾ ಅಷ್ಟು ಜಮೀನ್ ನಿಂದೆ ಅಂತಂದ. ಆದ್ರೆ ಒಂದ್ ಕಂಡೀಷನ್ ಇಡ್ತಾರೆ ನಮ್ ದೇವ್ರು. ಕಂಡೀಷನ್ ಏನಂದ್ರೆ ಸನ್ಸೆಟ್ ಆಗೋಕಿನ ಮುಂಚೆನೆ ನೀನ್ ಬಂದಿರ್ಬೇಕು. ಅವ್ನ್ ಏನ್ ಮಾಡ್ತಾನೆ ಗೊತ್ತಾ, ಮುಂಜಾನೆಯಿಂದ ಓಡ್ತಾನೆ ಇನ್ನೂ ಬೇಕು ಅಂತ. ಇಷ್ಟು ಸಾಕು ಓಡಿದ್ದು ಅಂತ ಅನ್ನೋ ಮಾತೇ ಇಲ್ಲ ರೀ. ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಗ್ತಾ ಇದೆ, ಆದ್ರೂ ಅವ್ನ್ ಒಂದೇ ಯೋಚನೆ ರೀ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರ. ಅವ್ನ್ ಬಾಡಿನೂ ಟಯರ್ಡ್ ಆಯ್ತು, ಆಮೇಲೆ ಅವ್ನ್ ಉಸಿರಾಡೋದು ಆಗ್ತಿಲ್ಲ, ಆದ್ರೂ ನಿಲ್ಲಲ್ಲ ರೀ. ಲಾಸ್ಟಿಗೆ ಏನಾಗುತ್ತಂದ್ರ ಸನ್ಸೆಟ್ ಆಗೋ ಹೊತ್ತಿಗೆ ಓಡ್ತಾ ಅವನು ಬಿದ್ದೋಗ್ತಾನೆ. ಲಾಸ್ಟಿಗೆ ಅವ್ನ್ಗೆ ಏನ್ ಸಿಕ್ತು ಗೊತ್ತಾ ರೀ, ಅವ್ನ್ ಬೇಕಾಗಿರೋ ಜಮೀನಲ್ಲ, ಅವ್ನ್ ಸಿಕ್ಕಿರೋದು 6 ಫೀಟ್ ಜಮೀನ್ ಅಷ್ಟೇ. ಈ ಸ್ಟೋರಿಯಿಂದ ನಮ್ಗೇನ್ ಗೊತ್ತಾಯ್ತಂದ್ರೆ, ಲೋಭ ಅಥವಾ ಗ್ರೀಡಿನೆಸ್ ಇದ್ರೆ ಸಿಕ್ಕಿದ್ದು ಕೂಡ ಕಳ್ಕೊತೀವಿ. ಲೈಫ್ ಅಲ್ಲಿ ಬೇಕಾದಷ್ಟಿದ್ರೆ ಸಾಕ್ರಿ, ಜಾಸ್ತಿ ಬೇಕು ಅಂತ ಅನ್ನೋ ಆಸೆ ಅದು ನಿಧಾನವಾಗಿ ನಾಶ ಮಾಡ್ತದೆ. ನಿಮ್ಗೆ ಈ ಕತೆ ಇಷ್ಟ ಆದ್ರೆ ಲೈಕ್, ಶೇರ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.